ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ, ತುಂಬ ಈಸಿನೂ ಸಹ. ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ, ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕಿ ಇನ್ನೊಂದು ಚೂರು ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿ 3 ಲವಂಗ ಹಾಕಿ ಅದನ್ನು ಪಾಕ ಮಾಡ್ಕೊಳ್ಬೇಕು. 20 ರೂಪಾಯಿದು MTR ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ. ಇದು ಒಂದು ಪ್ಯಾಕೆಟ್ ಹಾಕಿದ್ರೆ ನಿಮಗೆ ಒಂದು 17ರಿಂದ 18 ಜಾಮೂನ್ ಆಗುತ್ತೆ. ನೀವು ಸೈಜ್ ಮಾಡೋದ್ರ ಮೇಲೆ ಹೋಗುತ್ತೆ ಅದು. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬರೀ ಅರ್ಧ ಗಂಟೆ ಒಳಗಡೆ ಈ ಜಾಮೂನ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ಸ್ಟೆಂಟಾಗಿ ಟ್ರೈ ಮಾಡ್ಬೋದು. ನೋಡಿ, ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಳ್ಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ತುಂಬ ನೀರು ಹಾಕ್ಬಿಡ್ದು ಇಟ್ಟಿದ್ದು. ನೋಡಿ, ಕೈಗೆ ಅಂಟಲ್ಲ, ಇಟ್ಟು ಕ್ಲೀನಾಗಿ ಮಿಕ್ಸ್ ಆದರೆ. ಈಗ ಪಾಕ ಅದು ಸಕ್ಕರೆ ಎಲ್ಲ ಕರಗಿದೆ, ಮತ್ತು ಅದು ತಿರ್ಗಿಸ್ಕೊಳ್ತಾ ಇದ್ದೀನಿ. ಈಗ ಉಂಡೆ ಕಟ್ತಾ ಇದ್ದೀನಿ. ಒಂದು ಕಡೆ ಪಾಕಕ್ಕೆ ಇಟ್ಟಿದ್ದೀನಿ, ಇಟ್ಟು ನಾದ್ಕೊಂಡು ಡೈರೆಕ್ಟ್ ಹಂಗೆ ಉಂಡೆ ಕಟ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕಕ್ಕೆ. ಇನ್ನು ಸ್ವಲ್ಪ ಕುದಿಬೇಕದು. ನೋಡಿ, ಇವಾಗ ಸ್ವಲ್ಪ ಅಂಟಂಟು ಬಂದಿದೆ. ಹಿಂಗಾದರೆ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಇಲ್ಲಿ ಎಣ್ಣೆ ಕಾದಿದೆ, ಎಣ್ಣೆನೂ ಸ್ವಲ್ಪನೇ ಯೂಸ್ ಮಾಡ್ಬೋದು. ನೋಡಿ, ಎಣ್ಣೆಗಾದ ತಕ್ಷಣ ಎಷ್ಟು ಚೆನ್ನಾಗಿ ಅದು ಉಪ್ತೈತೆ ನೋಡಿ ಜಾಮೂನು. ಅದು ಒಂದು ಟೈಮು ತಿರ್ಗಿಸ್ಕೊಂಡು ಸಿಮ್ಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋ ಗಂಟನೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಆಗಿದೆ ಇದು ಬಿಸಿನಲ್ಲೇ ನಾನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ಬಿಸಿನಲ್ಲೇ ಹಾಕೋದ್ರಿಂದ ತುಂಬ ಬೇಗನೆ ಜ್ಯೂಸು ಅದು ಜಾಮೂನು ಹೀರ್ಕೊಳ್ಳುತ್ತೆ. ಹಾಗಾಗಿ ಬಿಸಿನಲ್ಲೇ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.